ಹೇಗಿತ್ತು ಸರ್? ಅಂದರೆ ಆ ದೋಣಿ ಅಲ್ಲೇ ಇದ್ದಿತ್ತು. ಇಲ್ಲಂತೆ, ಆ ಹುಡುಗ ಅಲ್ಲೆಲ್ಲೇ ಕೂತವನಂತೆ. ಆ ಹುಡುಗ ಇವರು ಹಿಂಗೆ ಕೈ ಇಜ್ಜುತ್ತ ಬಂದ ನೋಡ್ಕಂಡು ಆ ಹುಡುಗ ಬಂದು ಇವ್ರು ಕಾಪಾಡು. ಇವ್ರು ಕೂಗ್ರಂತೆ ಸರ್, ನನ್ನ ಕಾಪಾಡಿ ಅಂತ ಕೂಗಿದ ತಕ್ಷಣ ಇವ್ರು 2 ಜನ ದಡ ಸೇರಿಸಿದ್ದಾರೆ. ದಡ ಸೇರಿಸ್ಮೇಲೆ ಆ ಬಾಡಿ ಅವ್ರನ್ನೆಲ್ಲ ತಕ ಬಂದಿದ್ದಾರೆ. ಆದರೆ ಅವರು ನೀರು ಕುಡಿಲಿಲ್ಲ, ಸಡನ್ನಾಗಿ ಪ್ರಾಣ ಹೋದಂಗಾಯ್ತು ಸರ್. ಸಡನ್ನಾಗಿ ನೀರು ಇದು ಮಾಡ್ರು ನೀರೆಂತ ಬರಲಿಲ್ಲಂತೆ. ಅದ್ರ ಚಿಕ್ಕಮ್ಮದಿರೆಲ್ಲ ಸಡನ್ನಾಗಿ ಪ್ರಾಣ ಹೋದಂಗಾಯ್ತು. ಭಾಳ ದುಃಖ ಆಗ್ತಿದೆ ಒಂದೇ ಫ್ಯಾಮಿಲಿ. ಅದೇ ದುಃಖ ಅಂದರೆ ಹೇಳೋಕ್ಕಾಗೋದಿಲ್ಲ ಸರ್. ಅನಾಥ ಆಗೋದ್ರು ಸರ್. ಎಲ್ಲರೂ ತಾಯಿನ ಕಳ್ಕೊಂಡಂಗಾಯ್ತು. ಯಾರೂ ಇದಿಲ್ಲ, ಎಲ್ಲ ಸಣ್ಣ ಸಣ್ಣ ಮಕ್ಕಳು, ಎಲ್ಲ ಸಣ್ಣ ಮಕ್ಕಳು ಸರ್. ಮತ್ತೊಂದು ಚಿಕ್ಕಮ್ಮಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಏನೋ ಮಕ್ಕಳು, ಎಲ್ಲ ದುಃಖ. ಅದು ನನ್ನ ಚಿಕ್ಕಮ್ಮ ಅನಾಥ ಆಗೋದು. ಮಕ್ಕಳು ಯಾರೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅನಾಥ ಆಗೋದು. ಅವ್ರದ್ದೇ ದುಃಖ ಆಗ್ತದೆ. ಈಗ ಡಾಕ್ಟ್ರು ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದ್ರು ನಿಮ್ಮ ಅಮ್ಮಂದು? ಈಗ ಬರಲಿಲ್ಲ ಸರ್, ನಿನ್ನೆ ನಾರ್ಮಲ್ ಇದೆ, ಆರಾಮಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಇದು ಬಂದಮೇಲೆ ನೋಡಬೇಕು ಸರ್. ಇಂಟು ಬಂದಮೇಲೆ ಏನಂದರೆ ಎಕ್ಸ್ರೇ ಎಲ್ಲ ತೆಗೆದಿದ್ದಾರೆ, ನೋಡಬೇಕು ಎಕ್ಸ್ರೇ ಮೇಲೆ ಏನಿದೆ ಅಂತ. ಈಗ ಅಲ್ಲಿ ಅಂತ್ಯ ಸಂಸ್ಕಾರ ಎಲ್ಲ ರೆಡಿ ಆಗ್ತಿದೆಯಾ ಅಂತ? ಅಲ್ಲೇ ಅಂತ್ಯ ಸಂಸ್ಕಾರ ರೆಡಿ ಆಗ್ತಿದೆ. ಒಂದು ಬಾಡಿ ಸಿಕ್ಕಿಲ್ಲ ಅಂತ, ಇವತ್ತು ಬೆಳಗ್ಗೆ ಸಿಕ್ಕಿದೆ. ಓಕೆ. ಚಿಕ್ಕಪ್ಪನವರು ಸಿಕ್ಕಿದ್ದಾರೆ. ಇಲ್ಲ ಅಂತ್ಯ ಹಿಂಗೆ ಕುಟುಂಬದಲ್ಲಿ ಒಬ್ಬರು ಬಿಟ್ಟು 10 ಜನನ ಇದು ಮಾಡೋದು ಸರ್. ತುಂಬ ನೋವಾಗ್ತದೆ. ನಿಮ್ಮ ಹೆಸರು? ಶೋಭಾ.